ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಗದಗದ ನಗರಸಭೆ ಕಚೇರಿಗೆ ನುಗ್ಗಿ ಅಧಿಕಾರಿಗಳ ಮೇಲೆ ಹಲ್ಲೆ. ನಗರಸಭೆ ಕಚೇರಿಗೆ ನುಗ್ಗಿ ಅಧಿಕಾರಿಗಳ ಮೇಲೆ ಹಲ್ಲೆ. ಗದಗ ಬೆಟಗೇರಿ ನಗರಸಭೆ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ಹೌದು, ನಗರಸಭೆಯ ಪಿಡಬ್ಲ್ಯೂಡಿ ವಿಭಾಗದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುಚ್ಚಪ್ಪ ಬಂಡಿಮಠರ್ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರ ಪ್ರಕಾಶ್ ಕಲ್ಮನಿ ಎಂಬುವರಿಂದ ಹಲ್ಲೆ ನಡೆಸಲಾಗಿದೆ. ಘಟನೆ ಬಳಿಕ ಪೌರಾಯುಕ್ತರ ನೇತೃತ್ವದಲ್ಲಿ ಡಿಸಿ ಕಚೇರಿಗೆ ಆಗಮಿಸಲಾಗಿದೆ. ನಗರದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ದೌಡಾಯಿಸಿದ್ದಾರೆ. ಘಟನೆ ಬಗ್ಗೆ ಡಿಸಿ ಗೋವಿಂದ ರೆಡ್ಡಿ ಅವರಿಗೆ ಮಾಹಿತಿ ನೀಡಿದ್ದಾರೆ ಅಧಿಕಾರಿಗಳು. ತಕ್ಷಣ ಅಲರ್ಟ್ ಆದ ಡಿಸಿ ನಗರಸಭೆ ಅಧಿಕಾರಿಗಳ ಸಿಬ್ಬಂದಿಗಳ ಸಭೆ ಕರೆದಿದ್ದಾರೆ. ಸಭೆ ಮಾಡಿ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಧೈರ್ಯ ಹೇಳಿದ್ದಾರೆ. ಹಲ್ಲೆಗಾರರನ್ನ ಬಿಡುವ ಪ್ರಶ್ನೆ ಇಲ್ಲ. ಹೌದು, ಗದಗ ಡಿಸಿ ಗೋವಿಂದ ರೆಡ್ಡಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಲ್ಲೆ ಮಾಡಿದವರು ಯಾರೇ ಇರಲಿ ಅಂತವರ ವಿರುದ್ಧ ಮುಲಾಜಿಲ್ಲದೆ ಕಾನೂನು ಕ್ರಮಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡಿದವರು ಯಾರೇ ಇರಲಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಸಂವಿಧಾನದ ಕ್ರಮದ ಮೂಲಕ ಕೆಲಸ ಮಾಡಿಕೊಳ್ಳಬೇಕು. ನಗರಸಭೆ ಆಸ್ತಿ ಹಗರಣದ ಬೆನ್ನಲ್ಲೇ ನಗರಸಭೆ ಕಚೇರಿಯಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಹೌದು, 2019ರಲ್ಲಿ ನಗರಸಭೆ ಕಾಮಗಾರಿ ಬಿಲ್ ಬಾಕಿ ವಿಚಾರಕ್ಕೆ ವಾಗ್ವಾದ ನಡೆದಿತ್ತು. ಅಧಿಕಾರಿ ಗುತ್ತಿಗೆದಾರರ ನಡುವೆ ವಾಗ್ವಾದ ನಡೆದು ವಾದ ವಿವಾದ ಮಾಡಿ ಹಲ್ಲೆಯನ್ನ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರಿಗೆ ರಕ್ಷಣೆ ಇಲ್ಲವಾ ಎಂಬ ಪ್ರಶ್ನೆ ಕಾಡ್ತಾ ಇದೆ. ವರ್ಕ್ ಆರ್ಡರ್ ನೀಡದೆ ಕೆಲಸ ಮಾಡಿಸಿದ್ದಾರೆ. 15 ವರ್ಷಗಳಿಂದ ಬಿಲ್ ಪಾವತಿ ಮಾಡುತ್ತಿಲ್ಲ ಅಂತ ಗುತ್ತಿಗೆದಾರ ಪ್ರಕಾಶ್ ಕಲ್ಮನಿ ಹೇಳಿಕೆಯನ್ನ ನೀಡಿದ್ದಾರೆ. ಬಿಲ್ ಕೇಳಲು ಬಂದಾಗ ಇಂಜಿನಿಯರ್ ಬಂಡಿಮಠರ್ 10ರಿಂದ 15% ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕಮಿಷನ್ ಹಣ ಕೊಡ್ತೀವಿ, ಬಿಲ್ ಪಾಸ್ ಮಾಡಿ ಅಂದ್ರೂ ಮಾಡ್ತಿಲ್ಲ. ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಮಾಡಿ ನೋಡಿ, ಅಧಿಕಾರಿಯೇ ನನ್ನ ಮೇಲೆ ಕೈ ಎತ್ತಿದ್ದಾರೆ ಎಂದು ಗುತ್ತಿಗೆದಾರ ಆರೋಪಿಸಿದ್ದಾರೆ. ವಾದ ವಿವಾದ ಮಾಡಿ ಹಲ್ಲೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳು ತಪ್ಪು ಮಾಡಿದರೆ ನಮಗೆ ಲಿಖಿತ ದೂರು ನೀಡಬೇಕಿತ್ತು. ಗದಗ ಬೆಟಗೇರಿ ನಗರಸಭೆ ಪೌರಾಯುಕ್ತ ಮಹೇಶ್ ಕೂಡ ಈ ಹೇಳಿಕೆಯನ್ನ ನೀಡಿದ್ದಾರೆ. ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ದು ಸರಿಯಲ್ಲ. ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಕೈಗೊಳ್ತಿದ್ದೆವು. ಆದರೆ ಸರ್ಕಾರಿ ಕಚೇರಿಗೆ ಬಂದು ಕರ್ತವ್ಯದ ಮೇಲಿದ್ದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವುದು ಸರಿಯಲ್ಲ. ಜಿಲ್ಲಾಧಿಕಾರಿಗಳ ಸಲಹೆ ಸೂಚನೆ ಮೇಲೆ ಮುಂದುವರಿಯುತ್ತೇನೆ. ಸಾರ್ವಜನಿಕರು ಸೌಜನ್ಯದಿಂದ ವರ್ತಿಸಬೇಕು. ಕಾನೂನು ಕೈಗೆ ತೆಗೆದುಕೊಂಡು ಹಲ್ಲೆ ಮಾಡಿದ್ದು ದುರಂತ ಎಂದು ವಿಷಾದಪಡಿಸ್ತೀವಿ ಅಂತ ಹೇಳಿದರು. ಆದರೆ ಕಟ್ಟುನಿಟ್ಟಿನ ಕ್ರಮ ಖಂಡಿತ ಕೈಗೊಳ್ತೀವಿ ಅಂತ ನಗರಸಭೆ ಆಡಳಿತಾಧಿಕಾರಿಯಾದ ಡಿಸಿ ಗೋವಿಂದ ರೆಡ್ಡಿ ಅವರ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NK64 ನ್ಯೂಸ್ ಬ್ಯೂರೋ, ಗದಗ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಚಿಂತಾಮಣಿ ನಗರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಆಚರಣೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಚಿಂತಾಮಣಿ ನಗರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಆಚರಣೆಯನ್ನ ಮಾಡಲಾಯಿತು. ಹೌದು, ಚಿಂತಾಮಣಿ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯತ್ ಇಒ ಆನಂದ್, ಹುಟ್ಟೋದು ಸಾಯೋದು ಖಚಿತ. ಈ ನಡುವೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಂತಹ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನ ಮೈಗೂಡಿಸಿಕೊಳ್ಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್, ಕಸಬಾ ಕಂದಾಯ ನಿರೀಕ್ಷಕ ಗೋಕುಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಹುತೇಕ ಇಲಾಖೆಗಳ ಅಧಿಕಾರಿಗಳು ಗೈರಾಜರಾಗಿದ್ದರು. ರವಿಕುಮಾರ್, NK64 ನ್ಯೂಸ್ ಬ್ಯೂರೋ, ಚಿಂತಾಮಣಿ. ನಾವೆಲ್ಲ ಒಂದೇ ಒಂದು ರೀತಿಯಲ್ಲಿ ನಾರಾಯಣ ಗುರುಗಳು ಬಹಳಷ್ಟು ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು. ಸೊ ನಾವು ಹುಟ್ಟಿದ್ದೀವಿ, 100% ಸಾಯ್ತೀವಿ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕೆಲವರು ಬೇಗನೆ ಹೋಗೋದು, ಕೆಲವರು ನಿಧಾನಕ್ಕೆ ಹೋಗೋದು, ಕೆಲವರು ಒಂದು ಶತಾಯುಷ್ಟಾಗಿ ಬದುಕಬಹುದು. ಆದರೆ ಹೋಗೋದಂತೂ ಖಂಡಿತ. ಆ ಹುಟ್ಟು ಮತ್ತೆ ಸಾವು ನಡುವೆ ಜೀವನ ಅತ್ಯಂತ ಸುಂದರವಾಗಿ ಶಾಂತಿಯಿಂದ ಬದುಕಬೇಕು ಅಂತ ಹೇಳಿ ಸಂದೇಶವನ್ನು ಸಾರ್ತಾರೆ. ದಯವಿಟ್ಟು ಯಾವುದೇ ಮಕ್ಕಳಿಗೆ ಆಸ್ತಿಗಳನ್ನು ಮಾಡೋದ್ರಲ್ಲಿ, ಹಣ ಸಂಪಾದನೆ ಮಾಡೋದ್ರಲ್ಲಿ, ಅದನ್ನು ಕೂಡಿಡೋದ್ರಲ್ಲಿ ಜೀವನ ಕಳೆದೋಗ್ಬೇಕು. ಆಸ್ತಿಗಳನ್ನ ಮಕ್ಕಳನ್ನಾಗಿ ಆಸ್ತಿವಂತರನ್ನಾಗಿ ಮಾಡಿದ್ರೆ ಅದೇ ಎಷ್ಟೋ ಶ್ರೇಷ್ಠ. ಇವತ್ತು ಯಾರಾದ್ರೂ ಮಕ್ಕಳು
ನೀವು ಬೆಳೆದಾದ್ಮೇಲೆ ನಮ್ಮಪ್ಪ ನಮ್ಗೆ ಏನು ಮಾಡಿದಾರೆ ಆಸ್ತಿಗಳು, ನಮ್ಮಪ್ಪ ನಮ್ಗೆ ಏನು ಮಾಡಿಲ್ಲ, ಮನೆ ಮಾಡಿಲ್ಲ, ಕನಿಷ್ಠ ಏನು ಮಾಡಿಲ್ಲ, ನೀವೇನು ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್. ಅವರು 0 ಇಂದ ಬಂದಿದ್ದಾರೆ ಅಂದ್ರೆ ಎಷ್ಟೋ 2,000 ವರ್ಷಗಳಿಂದ ಇಲ್ಲದೆ ಇರತಕ್ಕಂಥ ವಿದ್ಯಾಭ್ಯಾಸ ಕಳೆದ ಇವಾಗ ಸಂವಿಧಾನ ಬಂದಾಗಿಂದ ಮಾತ್ರ ಎಲ್ರಿಗೂ ವಿದ್ಯಾಭ್ಯಾಸ ಸಿಗ್ತದೆ, ಹಾಸ್ಟೆಲ್ ಸಿಗ್ತಾ ಇದಾವೆ, ನಮ್ಗೆ ವಿದ್ಯಾಭ್ಯಾಸಕ್ಕಾಗಿ ಊಟ ಸಿಗ್ತದೆ ಅಂತ ಇದ್ರೆ ನಾವು ವಿದ್ಯಾಭ್ಯಾಸ ಕಲಿಲಿಲ್ಲ ಅಂತಂದ್ರೆ ಮಕ್ಕಳು ಇವಾಗ ಏನಾದ್ರು ನಾಲ್ಕು ಮಲಗಿದ್ರೆ ಖಂಡಿತ ಮುಂದೆ ನೀವು ದಿವಸ ಅದು ದೊಡ್ಡ ಒಂದು ದುರದೃಷ್ಟಕರವಾದ ಒಂದು ಕಷ್ಟಕಾಲ ಬಂದೇ ಬರುತ್ತೆ. ಏನು ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಹೇಳ್ತಿರೋ ಆ ಲೈಫನ್ನ ದಯವಿಟ್ಟು ಯಾರು ಮರಿದಂಗೆ ಮುಂದೆ ಈ ಸಂದರ್ಭದಲ್ಲಿ ಗೋಲ್ಡನ್ ಲೈಫ್ ಯಾಕೆ ಅಂತಾರೆ ಅಂತಂದ್ರೆ ಈ ಸಂದರ್ಭದಲ್ಲಿ ಚೆನ್ನಾಗಿ ಓದಿದ್ರೆ ಮುಂದೆ ನಿಮ್ಮ ಜೀವನ ಜಾತಿಗಳು 25,000 ಸಬ್ಜೆಕ್ಟ್ಸ್ ಓದಿರ್ತಕ್ಕಂಥ ಭಾರತ ದೇಶದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೂತಿದ್ದೀವಿ ಅಂತಂದ್ರೆ ಇಂಥ ಮಹಾನ್ ಪುರುಷರು ನಮಗೆ ನೀಡಿರ್ತಕ್ಕಂಥ ಒಂದು ಸಂದೇಶ, ನಮಗೆ ನೀಡಿರ್ತಕ್ಕಂಥ ಒಂದು ಆದರ್ಶ, ಅದನ್ನು ಪಾಲನೆ ಮಾಡ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಇರ್ತಾ ಇದ್ವಿ. ಸೊ ಇದರ ಆದಿಯಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡಿ ನಮ್ಮೆಲ್ಲ ಒಗ್ಗಟ್ಟಾಗಿ ಸೇರಿಸಿ ನಾವೆಲ್ಲ ಒಂದೇ ಮನುಷ್ಯ ಜಾತಿ ಒಂದೇ ಅಂತ. ಕುಷ್ಟಗಿ ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸುವಂತೆ ರೈತ ಸಂಘ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಲಾಯಿತು. ಕುಷ್ಟಗಿ ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸುವಂತೆ ರೈತ ಸಂಘದಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ. ಹೌದು, ಬೆಂಗಳೂರಿನಿಂದ ಕೊಪ್ಪಳ ಜಿಲ್ಲೆ ಬಸಾಪುರ ವಿಮಾನ ನಿಲ್ದಾಣದ ಮೂಲಕ ವಿಜಯಪುರ ಜಿಲ್ಲೆ ಆಲಮಟ್ಟಿ ಜಲಾಶಯಕ್ಕೆ ಆಗಮಿಸುವ ಮಾರ್ಗ ಮಧ್ಯೆ ಕುಷ್ಟಗಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಭೇಟಿ ಮಾಡಿದ ಹಿನ್ನೆಲೆ ಕುಷ್ಟಗಿ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ನಜೀರ್ ಸಾಬ್ ಬೂಲಿಮನಿ ಇವರ ಜೊತೆ ನೂರಾರು ರೈತ ಸಂಘದ ಕಾರ್ಯಕರ್ತರು ಕುಷ್ಟಗಿ ತಾಲೂಕಿನ ಎಲ್ಲ ಕೆರೆಗಳನ್ನು ಕೆರೆ ತುಂಬಿಸುವ ಯೋಜನೆಯಡಿಯಲ್ಲಿ ಕುಷ್ಟಗಿ ತಾಲೂಕಿನ ಕೆರೆಗಳನ್ನು ಸಣ್ಣ ನೀರಾವರಿ ಇಲಾಖೆ ಯೋಜನೆ ಮೂಲಕ ತುಂಬಿಸಬೇಕೆಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಸಿರು ಸೇನೆ ಕುಷ್ಟಗಿ ರೈತ ಸಂಘಟನೆಯವರು ಮನವಿ ಪತ್ರವನ್ನು ಸಲ್ಲಿಸಿದರು. ಸದಾ ಬರಗಾಲಕ್ಕೆ ತುತ್ತಾಗುವ ಹಾಗೂ ಮಳೆಯಾಶ್ರಿತ ಬೇಸಾಯವನ್ನೇ ಅವಲಂಬಿಸಿರುವ ಕುಷ್ಟಗಿ ತಾಲೂಕಿಗೆ 2019-20 ಸಾಲಿನಲ್ಲಿ ಕೆರೆ ತುಂಬಿಸುವ ಯೋಜನೆ ಜಾರಿಗೊಳಿಸಿರುವ ಸರ್ಕಾರ 498 ಕೋಟಿ ರುಗಳ ಅನುದಾನ ಮಂಜೂರು ಮಾಡಿ 2023 ಮಾರ್ಚ್ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸಿ ಕೆರೆಗಳನ್ನು ತುಂಬಿಸಲು ಟೆಂಡರ್ ಪಡೆದ ಗುತ್ತಿಗೆದಾರರಿಗೆ ಸೂಚಿಸಿತು. ಕಾಮಗಾರಿ ನಿಗದಿತ ಅವಧಿ ಒಳಗೆ ಕೈಗೆತ್ತಿಕೊಳ್ಳದೆ ಕೊರೋನಾ ನೆಪವೊಡ್ಡಿ ಮತ್ತೊಂದು ವರ್ಷ ಕಾಲಾವಧಿ ಕೇಳಿ ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡ ನಿಮಿತ್ತ 2024 ಜೂನ್ ಅಂತ್ಯದೊಳಗೆ ಕಾಮಗಾರಿ ಪೂರ್ಣಗೊಳಿಸಲು ಸರ್ಕಾರ ಕಾಲಾವಧಿ ನೀಡಿತು. ಟೆಂಡರ್ ಪಡೆದ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕಾಮಗಾರಿ ಅಪೂರ್ಣವಾಗಿ ಉಳಿದಿದೆ. ಮಳೆಗಾಲದ ಈ ಸಂದರ್ಭದಲ್ಲಿ ಆಲಮಟ್ಟಿ ಜಲಾಶಯದಿಂದ ಲಕ್ಷಾಂತರ ಕ್ಯೂಸೆಕ್ ನೀರು ಹರಿದು ನದಿ ಪಾಲಾಗ್ತಿದೆ. ಪೋಲಾಗುತ್ತಿರುವ ನೀರನ್ನು ನಮ್ಮ ಕುಷ್ಟಗಿ ತಾಲೂಕಿಗೆ ಕೆರೆ ತುಂಬಿಸಬೇಕಂತ ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಉಪಸ್ಥಿತರಿದ್ದರು. NK4 ನ್ಯೂಸ್ ಬ್ಯೂರೋ ಕೊಪ್ಪಳ. ಶಹಾಪುರದ ಮಾರುಕಟ್ಟೆ, ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳಲ್ಲಿ ಹಠಾತ್ ದಾಳಿ, 12 ಮಕ್ಕಳ ರಕ್ಷಣೆ ಮತ್ತು ಪುನರ್ವಸತಿ ಅಭಿಯಾನ ಅಂಗವಾಗಿ ಪೂರ್ವಭಾವಿ ಸಭೆ ಹಾಗೂ ತಾಲೂಕು ಮಟ್ಟದ ಕಾರ್ಯಕಾರಿ ಸಮಿತಿ ಹಾಗೂ ತಾಲೂಕು ಮಟ್ಟದ ಕಾರ್ಯಪಡೆ ಸಮಿತಿ ಸಭೆಯನ್ನ ಉಪ ತಹಶೀಲ್ದಾರರು ಶಹಾಪುರರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ನಂತರ ಮಾತನಾಡಿದ ಶಹಾಪುರ ಉಪ ತಹಶೀಲ್ದಾರಾದ ಸೇತು ಮಾಧವರವರು ಬಾಲಕಾರ್ಮಿಕ ಪದ್ಧತಿನ ನಿರ್ಮೂಲನೆ ಮಾಡಲು ಪ್ರತಿ ತಿಂಗಳು 15 ತಪಾಸಣೆ ಮತ್ತು ಹಠಾತ್ ದಾಳಿ ತಪಾಸಣೆ ಆಯೋಜಿಸಲಾಗುವುದು ಮತ್ತು ಪ್ರತಿ ತಿಂಗಳು 2 ಕಾನೂನು ಅರಿವು, ನೆರವು ಮತ್ತು ಜನಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು. ಶಾಲೆ ಬಿಟ್ಟು ಕೃಷಿ ಮತ್ತು ಇತರ ಕೆಲಸಗಳಿಗೆ ಮಕ್ಕಳು ಹೋಗದಂತೆ ಶಾಲಾ ಶಿಕ್ಷಕರಿಂದ ಪಾಲಕ ಪೋಷಕರಿಗೆ ಜಾಗೃತಿ ಮೂಡಿಸಬೇಕೆಂದು ಸಭೆಯಲ್ಲಿ ತಿಳಿಸಿದರು. ಸಭೆಯ ನಂತರ ನಗರದ ಬಸವೇಶ್ವರ ವೃತ್ತ, ಮಾರುಕಟ್ಟೆ ಹಾಗೂ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳಲ್ಲಿ ಹಠಾತ್ ದಾಳಿ ನಡೆಸಿ 12 ಮಕ್ಕಳನ್ನು ರಕ್ಷಿಸಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಲಾಯಿತು. ಸಹಾಯಕ ಸರ್ಕಾರಿ ಅಭಿಯೋಜಕ ದಿವ್ಯಾ ರಾಣಿಯವರು ಮಾತನಾಡಿ, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ನವದೆಹಲಿ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಮತ್ತು ಕಾರ್ಮಿಕ ಆಯುಕ್ತರು ಬೆಂಗಳೂರು ಅವರು ಸೂಚಿಸುವಂತೆ ಸ್ವಾತಂತ್ರ್ಯ ದಿನಾಚರಣೆ 2024ರ ಅಂಗವಾಗಿ ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಿ ಪುನರ್ವಸತಿಗೊಳಿಸಿ ಶಿಕ್ಷಣ ಮುಂದುವರಿಕೆಗೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ದಿನಾಂಕ 1/8/2024ರಿಂದ 30/8/2024ರವರೆಗೆ ರಕ್ಷಣಾ ಕಾರ್ಯಾಚರಣೆಗೆ ಸರ್ಕಾರದ ಪ್ರತಿಯೊಂದು ಇಲಾಖೆಯು ಕೈಜೋಡಿಸಿದಾಗ ಮಾತ್ರ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ಎಂಬ ಅನಿಷ್ಟ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಸಾಧ್ಯ ಎಂದು ತಿಳಿಸಿದರು. ಹಠಾತ್ ದಾಳಿ ಸಂದರ್ಭದಲ್ಲಿ ದಿವ್ಯರಾಣಿ ಸಹಾಯಕ ಸರ್ಕಾರಿ ಅಭಿಯೋಜಕರು ಶಹಾಪುರ ಹಾಗೂ ಶ್ರೀಮತಿ ಸತ್ಯಮ್ಮ ಹೊಸ್ಮನಿ ಪ್ಯಾನಲ್ ವಕೀಲರು ಶಹಾಪುರ್, ಸಿದ್ದು ಪಸ್ಪುಲ್ ಪ್ಯಾನಲ್ ವಕೀಲರು ಲಕ್ಷ್ಮೀಕಾಂತ್ ಸಿಬರ್ಬಂಡಿ,
ಶಿರಸ್ತೇದಾರ್ ಸೋಮನಾಥ್ ಅಂಗಡಿ, ಸಂಗಣ್ಣ ನುಚ್ಚಿನ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಬಾಲರಾಜ್ ಕೊರಬಾರ್, ಮ್ಯಾನೇಜರ್, ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಅನೇಕ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. NK64 ನ್ಯೂಸ್ ಬ್ಯೂರೋ, ಯಾದಗಿರಿ. ಮುದುಗಲ್ನ ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ರಕ್ಷಾ ಬಂಧನ ಆಚರಣೆ ನಡೆಯಿತು. ಮುದುಗಲ್ನ ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ರಕ್ಷಾ ಬಂಧನ ಅಡಿಯಲ್ಲಿ ಬುಧವಾರ ರಕ್ಷಾ ಬಂಧನ ಕಾರ್ಯಕ್ರಮವನ್ನು ಶಾಲಾ ಮಕ್ಕಳಿಗಾಗಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರಾದ ಅಮ್ಸದ್ ಕಂದಗಲ್ಲ ಮಾತನಾಡಿ, ಸೋದರತ್ವದ ಬಾಂಧವ್ಯ ಸಾರದ ಹಬ್ಬವೇ ರಕ್ಷಾ ಬಂಧನ. ಅಣ್ಣ ತಂಗಿರ ಮಧ್ಯೆ ಪ್ರೀತಿಯನ್ನು ಮೂಡಿಸುವ ಹಬ್ಬವಾಗಿ ರಾಖಿ ಹಬ್ಬ ದ್ವಾಪರ ಯುಗದಿಂದಲೂ ಸಹ ಆಚರಣೆಯಲ್ಲಿದೆ. ನಮ್ಮ ಶಾಲೆಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡುವುದರ ಮೂಲಕ ಶಾಲೆಯಲ್ಲಿ ಅಭ್ಯಾಸವನ್ನ ಮಾಡುವ ಮಕ್ಕಳಿಗೆ ಸಹೋದರ ಭಾವನೆಯನ್ನ ಮೂಡಿಸುವ ವಾತಾವರಣವನ್ನ ನಿರ್ಮಾಣ ಮಾಡಲಾಗುವುದು ಎಂದರು. ಸೋದರಿಗೆ ರಕ್ಷಣೆಯ ಭರವಸೆಯನ್ನು ನೀಡುವ, ಸೋದರತೆಯನ್ನು ಸಾರುವ ರಕ್ಷಾ ಬಂಧನಕ್ಕೆ ಶತಮಾನಗಳ ಇತಿಹಾಸವಿದೆ. ಪೌರಾಣಿಕ ಹಿನ್ನೆಲೆಯನ್ನ ಸದಾ ಹೊಂದಿರುವಂತಹ ರಕ್ಷಾ ಬಂಧನ ಎನ್ನುವುದು ಪವಿತ್ರವಾದ ಸಂಸ್ಕೃತ ಪದವಾಗಿದೆ. ರಕ್ಷಣೆಯ ಬಂಧ ಎಂದು ಇದರ ಅರ್ಥವಾಗಿದ್ದು, ರಕ್ಷಾ ಬಂಧನದಲ್ಲಿ ಸಹೋದರಿಯರು ತಮ್ಮ ಸಹೋದರರ ಏಳ್ಗೆಯನ್ನ ಬಯಸುತ್ತಾರೆ. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಶ್ರೀಮತಿ ಸುನಿತಾ, ಅನೀಸಾ ಬೇಗಂ, ಜ್ಯೋತಿ, ಮುಸ್ಕಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್ ಕುಮಾರ್, NK64 ನ್ಯೂಸ್ ಬ್ಯೂರೋ, ರಾಯಚೂರು. ಡ್ರಗ್ಸ್ ಸೇವಿಸಿ ಹುಚ್ಚಾಟ ಮೆರೆದ ಆರೋಪಿಗೆ ಸಾರ್ವಜನಿಕರಿಂದ ಥಳಿತ. ಬೆಂಗಳೂರು ದಕ್ಷಿಣದಲ್ಲಿ ರಸ್ತೆ ಮಧ್ಯೆ ಸಿಕ್ಕ ವಾಹನ ಸವಾರರ ಮೇಲೆ ಹಲ್ಲೆಗೆ ಯತ್ನ. ಡ್ರಗ್ಸ್ ಸೇವಿಸಿ ಹುಚ್ಚಾಟ ಮೆರೆದಿದ್ದವನಿಗೆ ಸಾರ್ವಜನಿಕರಿಂದ ಥಳಿತ. ಹೌದು, ಪಾದಚಾರಿಗಳ ಮೇಲೆ ಮಣ್ಣೆರಚಿ ಹುಚ್ಚಾಟ ನಡೆಸುತ್ತಿದ್ದ ವ್ಯಕ್ತಿಯನ್ನ ಸಾರ್ವಜನಿಕರು ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ನಡೆದಿದೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲೆಕ್ಟ್ರಾನಿಕ್ ಸಿಟಿಯ ಬೆಟ್ಟದಾಸನಪುರದ ಸರ್ಕಲ್ ಅಲ್ಲಿ ಸೋಮವಾರ ರಾತ್ರಿ ಡ್ರಗ್ಸ್ ಸೇವಿಸಿ ರಸ್ತೆಯಲ್ಲಿ ರಂಪಾಟ ನಡೆಸುತ್ತಿದ್ದ ನೇಪಾಳ ಮೂಲದ ಆಶೀಶ್ ರಸೋಯಿ ಎಂಬಾತನನ್ನ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗಾಯಗೊಂಡಿದ್ದ ಆತನನ್ನ ಪೊಲೀಸರು ಹತ್ತಿರದ ಸಾಹಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಡ್ರಗ್ಸ್ ಮತ್ತಿನಲ್ಲಿದ್ದ ಆತ ಆಸ್ಪತ್ರೆಯ ವೈದ್ಯ ಹಾಗೂ ನರ್ಸ್ಗಳ ಮೇಲೆ ಸಹ ಹಲ್ಲೆ ನಡೆಸಿದ್ದಾನೆ. ನಾಗೇಂದ್ರಪ್ಪ ಭುಜಕ್ಕೆ ಹಾಗೂ ತುಟಿಗೆ ಕಚ್ಚಿ ಗಾಯಗೊಳಿಸಿದ್ದಾನೆ. ಅಲ್ಲದೆ ಕತ್ತರಿ ಹಿಡಿದು ಹಲ್ಲೆಗೆ ಮುಂದಾದ ವೇಳೆ ಆಸ್ಪತ್ರೆಯ ಸಿಬ್ಬಂದಿ ಹಿಡಿದುಕೊಂಡು ಅನಾಹುತವನ್ನು ತಪ್ಪಿಸಿದ್ದಾರೆ. ಸದ್ಯ ವ್ಯಸನಿಗೆ ಚಿಕಿತ್ಸೆ ಮುಂದುವರಿಸಲಾಗಿದ್ದು, ಈತ ಮಾನಸಿಕ ಅಸ್ವಸ್ಥನಲ್ಲ ಎಂದು ಹಲ್ಲೆಗೊಳಗಾದ ವೈದ್ಯ ನಾಗೇಂದ್ರಪ್ಪ ತಿಳಿಸಿದ್ದಾರೆ. ಮಾದಕ ವಸ್ತು ಸೇವನೆ ಮಾಡಿ ರಂಪಾಟ ನಡೆಸುತ್ತಿರುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೇದಮೂರ್ತಿ, NK64 ನ್ಯೂಸ್ ಬ್ಯೂರೋ, ಬೆಂಗಳೂರು. ಮುಂಡರಗಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆ ನಡೆಯಿತು. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆ. ಮುಂಡರಗಿ ತಾಲೂಕಿನ ದಲಿತ ಕುಂದುಕೊರತೆ ಸಭೆಯು ನರಗುಂದ ಡಿವೈಎಸ್ಪಿ ಪ್ರಭುಗೌಡ ಕಿರೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಭೆಯಲ್ಲಿ ದಲಿತರ ಅನೇಕ ಕುಂದುಕೊರತೆಗಳನ್ನು ಆಲಿಸಿತು. ಅವುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ದೊರೆಯುವ ಯೋಜನೆಗಳು ಅರ್ಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ದೊರೆಯುತ್ತಿಲ್ಲ. ದಲಿತ ದೌರ್ಜನ್ಯ ಕಾಯ್ದೆಯ ನಾಮಫಲಕವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕು. ಸಿಂಗಟಾಲೂರು ಗ್ರಾಮದಲ್ಲಿ ಅಸ್ಪೃಶ್ಯತೆ ಹೆಚ್ಚಾಗಿದ್ದು, ಅಸ್ಪೃಶ್ಯತೆ ನಿರ್ಮೂಲನೆ ಮಾಡದೆ ಸಿಂಗಟಾಲೂರು ಗ್ರಾಮದಲ್ಲಿ ಮೌಢ್ಯದ ಕತ್ತಲಿಗೆ ಜನರನ್ನ ನೂಕ್ತಿದ್ದಾರೆ. ದಲಿತ ಕುಟುಂಬಗಳ ಕಟ್ಟಿಂಗ್ ಮಾಡದೆ ಅಂಗಡಿ ಬಂದ್ ಮಾಡಿ ಸವರ್ಣೀಯರ ಮನೆಗೆ ಧಾವಿಸಿ ಕಟ್ಟಿಂಗ್ ಮಾಡ್ತಿದ್ದಾರೆ. ಇದು ಅಧಿಕಾರಿಗಳ ಗಮನಕ್ಕೆ ಬಂದರೂ ಅದನ್ನ ಕಂಡು ಕಾಣದಂತೆ ವರ್ತಿಸುತ್ತಿರುವುದು ಅಂಬೇಡ್ಕರ್ ಅವರ ಕನಸಿಗೆ ಕೊಳ್ಳಿ ಇಟ್ಟಂತಾಗಿದೆ. ಸಿಂಗಟಾಲೂರು SC ಕಾಲೋನಿಯಂತೆ ಸಂತೆ, ಪ್ರಾಥಮಿಕ ಶಾಲೆ, ಪಂಚಾಯತ್ ಸಂಪರ್ಕಿಸುವ ರಸ್ತೆಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾದ ಮನೆ ತೆರವುಗೊಳಿಸಿ ರಸ್ತೆ ನಿರ್ಮಿಸುವುದು, ಜಾತಿ ಪ್ರಮಾಣ ರದ್ದು ಮಾಡಬೇಕು. ಮುಂಡರಗಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕಾನೂನಿನ ಅರಿವನ್ನು ಮೂಡಿಸಬೇಕು. ಮುಂಡರಗಿ ತಾಲೂಕಿನ 52 ಗ್ರಾಮಗಳ ಗಂಭೀರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಕ್ರಮ ಜರುಗಿಸಲು ಸ್ಥಾನಿಕ ವೀಕ್ಷಣೆಯನ್ನು ನಡೆಸಬೇಕು. ಮದ್ಯಪಾನ, ಜೂಜು, ಸ್ಪೀಡ್ ದಂಧೆಕೋರರ ಕಡಿವಾಣ ಹಾಕಬೇಕು. ಪರಿಶಿಷ್ಟ ಜಾತಿ ಪಂಗಡದ ಇನ್ನೂ 16 ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಮುಂಡರಗಿ ತಾಲೂಕಿನ ದಲಿತ ಪರ ಸಂಘಟನೆಗಳು ಆಗ್ರಹ ಮಾಡಿದರು. ಈ ಸಭೆಯಲ್ಲಿ ತಾಲೂಕಾ ದಂಡಾಧಿಕಾರಿ ಯರಿಸ್ವಾಮಿ, PS, CPI ಮಂಜುನಾಥ್ ಕುಸಗಲ್, PSI VG ಪವಾರ್ ಹಾಗೂ ತಾಲೂಕಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಚಾಲಕರು, HD ಪೂಜಾರ್, ದಲಿತ ಸಂಘರ್ಷ ಸಮಿತಿ ಸಂಚಾಲಕರು ಸೋಮಣ್ಣ ಐತಾಪುರ್, ನಾಗರಾಜ್ ಹೊಸ್ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅರ್ಜುನ್ ಹೊಸ್ಮನಿ, NK64 ನ್ಯೂಸ್ ಬ್ಯೂರೋ, ಮುಂಡರಗಿ.
ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಬಗ್ಗೆ ಏನಿದೆ, ಕ್ಯಾಸ್ಟ್ ಯಾವುದೇ ತಪ್ಪು ಅಂತ ಆಗಿತ್ತು ಅಂತಂದರೆ ಅದಕ್ಕೆ ರದ್ದು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಸೊ ನೀವು ಆ ಥರದ್ದು ಪರ್ಟಿಕ್ಯುಲರ್ಸ್ ಕೊಟ್ಟರೆ ಅದನ್ನು ಚಾಲೆಂಜ್ ಮಾಡಿ ಅದನ್ನು ರದ್ದು ಮಾಡುತ್ತದೆ. ಅಕಸ್ಮಾತ್ ಅವರು ಆ ಕ್ಯಾಸ್ಟಿಗೆ ಸಂಬಂಧನೇ ಪಡೆದಲ್ಲೇ ಇರುವಂಥವ್ರು ಆ ಕ್ಯಾಸ್ಟನ್ನು ಪಡ್ಕೊಂಡಿದ್ರೆ ಅದು ತಪ್ಪಾಗ್ತದೆ. ಅದು ಯಾಕೆಂದರೆ ಮೀಸಲು ಸರ್ಟಿಫಿಕೇಟ್ಸ್ಗಳನ್ನ ಎಲ್ಲರೂ ಪಡ್ಕೊಳ್ಳೋಕ್ಕೆ ಬರಲ್ಲ. ಅದಕ್ಕೆ ಯಾರು ರಿಸರ್ವ್ ಇದ್ದರೆ ಅವ್ರು ಮಾತ್ರ ಅದನ್ನು ಪಡ್ಕೊಳ್ಬೇಕಾಗಿರ್ತದೆ, ಇಲ್ಲಾಂದರೆ ಅವ್ರಿಗೆ ಹಕ್ಕುಗಳು ಬಾಧ್ಯತೆ ಆಗ್ತದೆ. ಸೊ ಹಾಗಾಗಿ ತಮ್ಮ ಹಕ್ಕುಗಳಿಗೆ ಎಲ್ಲೇ ಬಾಧ್ಯತೆಗಳಾಗಿದ್ದರೆ ಅದನ್ನು ನಮ್ಮ ಗಮನಕ್ಕೆ ತಂದರೆ ಖಂಡಿತವಾಗೂ ನಾವು ನಿರ್ವಹಿಸ್ತಿದ್ದೇವೆ. ಆಮೇಲೆ ಸ್ಮಶಾನ ಭೂಮಿದು ಅಂತ ಹೇಳಿದ್ರಿ, ಸ್ಮಶಾನ ಭೂಮಿನಲ್ಲಿ ಸಾರ್ವಜನಿಕ ಸ್ಮಶಾನ ಅಂತ ಹೇಳ್ಬಿಟ್ಟಿದೆ ಹೊರತಾಗಿ SC ST ಗೆ, ಲಿಂಗಾಯತರಿಗೆ, ಪಣಜಿಗರಿಗೆ ಅಂತ ಈ ಥರ ಯಾವುದೋ ಸ್ಮಶಾನ ಮಂಜೂರು ಮಾಡಲಿಕ್ಕೆ ಸರ್ಕಾರದಲ್ಲಿ ನಿಯಮಗಳಿಲ್ಲ. ಸೊ ಆದರೆ ಗ್ರಾಮದಲ್ಲಿ ಅವರೇ ಮುಖ್ಯಸ್ಥರ ಮಾಡ್ಕೊಂಡು ಏನು ಮಾಡ್ತಾರೆ, ಅವರವರೇ ಪೋಷಣೆ ಮಾಡ್ಕೊಂಡಿರ್ತಾರೆ. ಅದು ನಮ್ಮ ವ್ಯಾಪ್ತಿಗೆ ನಾವು ಅದನ್ನು ಏನೋ ಡಿಸ್ಟರ್ಬ್ ಮಾಡೋಂಥದ್ದಾಗಲಿ ಅಥವಾ ನಾವು ಅದನ್ನು ಈ ಥರನೇ ಮಾಡಿ ಅಂತ ಅಡ್ವೈಸ್ ಮಾಡಿರಂಗಿಲ್ಲ. ಅದು ಅಲ್ಲಿ ಪಂಚಾಯತಿನಲ್ಲಿ ಇರ್ತದೆ, ಅವರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಭೂಮಿನ, ಅವರು ಅಲ್ಲೇ ಆಯಾ ಸಮಾಜದವರು ಅವರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ತಾ ಇರ್ತಾರೆ. ಆದಾಗ್ಯೂ ಯಾವುದೇ ಕಮ್ಯುನಿಟಿಗೆ ಅಲ್ಲಿ ಇಲ್ಲ, ಆ ಊರಲ್ಲಿ ಇಲ್ಲ ಅಂತಂದರೆ ನಮಗೆ ಸೋಷಿಯಲ್ ವೆಲ್ಫೇರ್ನಿಂದ ಅದನ್ನು ಪ್ರಾಪರ್ಟೀಸ್ ಕೊಂಡ್ಕೊಂಡು ಮಾಡಲಿಕ್ಕೆ ಅವಕಾಶ ಇದೆ. ಆ ಥರದ್ದು ಕೊಡುವಂಥವ್ರು ಯಾರಾದರೂ ಮುಂದೆ ಬಂದರೆ ಆ ಸಮಾಜದಲ್ಲಿ ನಾವು ಅದಕ್ಕೆ ಬೇಕಾದಂಥ ಪೇಪರ್ ಕಾರ್ಯ ಏನಿದೆ ಅದನ್ನು ಖಂಡಿತವಾಗೂ ನಾವು ಮಾಡಿಸ್ಕೊಡ್ತೇವೆ. ಆ ಸಮಾಜಕ್ಕೆ ಒಂದು ಸ್ಮಶಾನ ಇರಬೇಕಾಗಿದ್ದು ಅನಿವಾರ್ಯ. ಯಾಕೆಂದರೆ ಬದುಕಿರೋರು ಎಲ್ಲಾದರೂ ಒಂದು ಹತ್ರ ಬದುಕ್ತವೆ, ಸತ್ತ ಮೇಲೆ ಎಲ್ಲಿ ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲದಂಗೆ ಹಾಕಿ ತೊಗೊಂಡೋಗಿ ಎಲ್ಲೋ ಒಂದು ಹತ್ರ ಹಾಕಿ ಅವ್ರ ಪೂರ್ವಜಕರನ್ನು ಪೂಜಿಸುವಂಥ ಕಾರ್ಯಕ್ಕೆ ಸಮೇತ ಅವ್ರಿಗೆ ಅವಕಾಶ ಇಲ್ಲದಂಗೆ ಆಗುತ್ತೆ. ಸೊ ಸುಮಾರು ಹಳ್ಳಿಗಳಲ್ಲಿ ನಾವು ಅದನ್ನು ನೋಡಿದ್ದೇವೆ. ಹಾಗಾಗಿ ನಮ್ಮ ತಾಲೂಕಲ್ಲೂ ಸಹ ಆ ಥರ ಆಗಬಾರ್ದು. ಅದಕ್ಕೆ ಏನಾಯಿತು ಅಂದರೆ ನಾವು ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಂತ. ಹಾಗೆ ನಿಮಗೆ ಅಂಬೇಡ್ಕರ್ ಅವರು ಅದನ್ನು ಹೇಳಿದರು, ಅಂಬೇಡ್ಕರ್ ಅವ್ರನ್ನ ಸ್ಥಾಪನೆ ಮಾಡಲಿಕ್ಕೆ ಅದರದ್ದೇ ಆದ ಆಗಲೇ ಅಲ್ಲಿಂದ ಸುಪ್ರೀಂ ಕೋರ್ಟಿಂದ ಒಂದು ಗೈಡ್ಲೈನ್ಸ್ ಇದೆ. ನಮಗೆ ಗೊತ್ತಿರಬೇಕು, ಹಿಂದೆ ಒಂದ್ಸರಿ ದಾವಣಗೆರೆಯಲ್ಲಿ ಇದೇ ಇಶ್ಯೂ ಆಗಿತ್ತು. ನಾನು ಚನ್ನಗಿರಿನಲ್ಲಿ ಒಂದು ವಾಲ್ಮೀಕಿ ಒಂದು ಕೂರಿಸ್ಬಿಟ್ಟಿತ್ತು ರಾತ್ರಿ ಅದು ದೊಡ್ಡ ಸ್ಟೇಟ್ ಇಶ್ಯೂ ಆಗಿತ್ತು. ಸೊ ಹಾಗಾಗಿ ಅದಕ್ಕೆ ಅದರದ್ದು ಒಂದು ಗೈಡ್ಲೈನ್ಸ್ ಇದ್ದಾವೆ, ಹೆಂಗೆ ಸ್ಥಾಪನೆ ಆಗಬೇಕು ಅನ್ನೋದಕ್ಕೆ. ಅದಕ್ಕೆ ಅವರು ಕ್ರಮ ವಹಿಸ್ತಾರೆ. ಯಾಕೆಂದರೆ ಮುನ್ಸಿಪಾಲ್ಟಿ ಅಥವಾ ಪಂಚಾಯತಿ ಯಾವುದೇ ಏರಿಯಾದಲ್ಲಿ ಯಾವುದೇ ಮಹನೀಯರದನ್ನಾಗಲಿ ಯಾರ್ದನ್ನೇ ನೀವು ಸ್ಟ್ಯಾಚ್ಯೂನ ಪ್ರಿಪ್ರೇಷನ್ ಮಾಡಿಕೊಂಡು ನಿಲ್ಲಿಸಬೇಕು ಅಂತಿದ್ರಿ ಅಂತಿದ್ರೆ ಅದರದ್ದೇ ಆದಂಥ ಒಂದು ಸುತ್ತೋಲೆ ಇದೆ, ಅದಕ್ಕೆ ಅದನ್ನು ಚೌಕಟ್ಟಿದೆ, ಯಾವ್ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕಂತ. ಅದನ್ನು ತತ್ವ ಕ್ಲಾಸ್ ಇರ್ಬೋದು, ಶಿಕ್ಷಾಗಳ ಬಗ್ಗೆ ಹೇಳಿದ್ರಿ, ಅದಕ್ಕೆಲ್ಲ ಕೂಡ ಇದೆ. ಅದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅದರ ಮೇಲೆ ಕ್ರಮ ತಗೊಂಡು ಮತ್ತು ಕೇಸುಗಳನ್ನು ಪ್ರಕರಣವನ್ನು ದಾಖಲೆ ಮಾಡಿ ಅದನ್ನು ಲೀಗಲಾಗಿ ಆ್ಯಕ್ಷನ್ ತಗೋತೀವಿ ಅಂತೇಳಿ ಅಂದರೆ ಒಂದು ಇಲಾಖೆ ಪರವಾಗಿ ಎಸ್ಪೆಷಲಿ ಈ ವಿಷಯ ನಾವು ಸಂಬಂಧಪಟ್ಟಿರೋದು ಕಾನೂನು ತಿಳುವಳಿಕೆ ಕಾರ್ಯಕ್ರಮ ಈ ವಿಷಯವಾಗಿ ತಾಲೂಕಾ ನಮ್ಮ ಮ್ಯಾಜಿಸ್ಟ್ರೇಟ್ ಸಾಹೇಬರಿಗೆ ಮಾತಾಡ್ಕೊಂಡು DPP ಸರ್ಕಾರ ಅವರಿಗೆ ಮತ್ತು ಬಾರ್ ಅಸೋಸಿಯೇಷನ್ ಮಾತಾಡಿಕೊಂಡು ಶೀಘ್ರದಲ್ಲಿ ಈ ಒಂದು ಕಾನೂನು ತಿಳುವಳಿಕೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳೋಕ್ಕೆ ತಯಾರಿ ಮಾಡ್ಕೊತೀವಿ. ಪಂಚಾಯತಿಗೆ ಸಂಬಂಧಪಟ್ಟಂತೆ, ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂತೆ ಸಹಿತ ಎಲ್ಲ ತಿಳಿದು ಮತ್ತು ಸಮಸ್ಯೆಗಳನ್ನು ಆಗುವ ಬಗ್ಗೆ ನಮ್ಮ ಬೆಳಕು ಚೆಲ್ಲಿದೆ. ಈ ಮಾಹಿತಿ ನಾವು ಕೂಡ ಹಳ್ಳಿಗಳಲ್ಲೇ ಅಮೌಂಟಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಒಬ್ಬೊಬ್ಬರು ಬಿಟ್ಟರೆ ಹಳ್ಳಿಗಳಲ್ಲಿ ಬಡತನದಲ್ಲಿ ಎಲ್ಲ ಜಾತಿ ಜನಾಂಗವನ್ನು ನೋಡಿಕೊಂಡು ನಾವು ಹಾಸ್ಟೆಲ್ದಲ್ಲೇ ಜೀವನ ಮಾಡಿ ಈ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ. ಈ ಒಂದು ಹಂತಕ್ಕೆ ಬರಲಿಕ್ಕೆ ಒನ್ನಾರ್ದಿ ಅದರವೇ ನಮಗೆ ಈ ಕಾನ್ಸ್ಟಿಟ್ಯೂಷನ್ ಬರುವಂಥ ಸನ್ಮಾನ್ಯ ಗೌರವಾನ್ವಿತ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಸಂವಿಧಾನ ರಚನೆ ಮಾಡಿದರು. ಆ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳಿಗೆ ಒಂದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಒಂದು ರಿಸರ್ವೇಷನ್ ಕೊಡೋದ್ರ ಮೂಲಕ ಅನುಕೂಲ ಆಗ್ತದೆ. ಆ ಸಮಾಜಗಳು ಕೂಡ ಮುಂದೆ ಬರ್ತವೆ, ಯಾರೂ ದೊಡ್ಡರಲ್ಲ. ಇತ್ತೀಚೆಗೆ ಈ ನೀಟ್ ಎಕ್ಸಾಮ್ಗಳನ್ನು ನೋಡ್ತಾ ಇದ್ದಾರೆ. ಆ ಜಾತಿ ಈ ಜಾತಿ ಅಂದಾನೆ ಎಲ್ಲರೂ ಕೂಡ ಹಳ್ಳಿಗಳಲ್ಲಿ ನಮಗೆ ಕನಸ ಇತ್ತು ಒಂದು ಮೆಡಿಕಲ್ ಹೋಗೋದು ಬಿಕಾಸ್ ಆಫ್ ರಿಸರ್ವೇಷನ್. ಆ ಒಂದು ಫೆಸಿಲಿಟಿಯನ್ನು ನಾವು ಕೂಡ ಪಡ್ಕೊಂಡೇ ಇಲ್ಲಿ ಬಂದಿದ್ದೀವಿ ಅಂಥೇಳಿ ಮಹಾತ್ಮ ಏನೊಂದು ಮುಂದಾಲೋಚನೆ ಇತ್ತು, ಸಾವಿರಾರು ವರ್ಷಗಳ ಒಂದು ಕನಸನ್ನು ಕಂಡು ಏನು ರಿಸರ್ವೇಷನ್ ಕೊಟ್ಟರು, ಅದೇ ಒಂದು ರಿಸರ್ವೇಷನ್ ಏನು ಇಲ್ಲಿ ಕೊಟ್ಟಂಥ ಅಧಿಕಾರಿಗಳು ಸೆಲೆಕ್ಟ್ ಆಗಿ ಒಂದು ದಿವಸ ನಿಮ್ಮ ಮುಂದೆ ನಿಲ್ಲಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳಲಿಕ್ಕೆ ಏನು ಮೊದಲಿದೆ. ಹಸ್ತಿಗಳನ್ನೇ ನಾವೆಲ್ಲ ಜೀವನ ಮಾಡಿ ಹಸ್ತಿಯಿಂದ ಭವಿಷ್ಯದಿಂದ ಡಿಗ್ರಿಯಿಂದ ಬಂದಿದ್ದೀವಿ. ನಾವೇನು ಆ ಜೀವನ ಮಕ್ಕಳಿಲ್ಲ, ಮುಖ್ಯ ಬಂದಿಲ್ಲ, ನಮಗೆ ಮಕ್ಕಳೆಲ್ಲ ಮಾಡಿಲ್ಲ ಅಲ್ಲ ಹಚ್ಚುವಂಥ ವ್ಯವಸ್ಥೆಗೆ ತಂದಾರ. ಅದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಹತ್ರ ನಾವು ಹೇಳ್ತೀವಿ, ದಯವಿಟ್ಟು ತಾವು ಪರಿಶೀಲನೆ ಮಾಡುವಾಗ ನೋಡಿ ಅಂಥವೆಲ್ಲ ಮಾಡಿರಿ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರು ಕೊಟ್ಟಿ ಜಾತಿ ಸರ್ಟಿಫಿಕೇಟ್ ತೋರಿಸ್ತಾರೆ.
ಪರಿಶಿಷ್ಟ ಜಾತಿ ಒಳಗೆ ಎಷ್ಟು ಜಾತಿಗಳದಾವ ಅನ್ನೋದ್ರ ಬಗ್ಗೆ ಲಿಸ್ಟ್ ಐತಿ. ಪರಿಶಿಷ್ಟ ಜನಾಂಗದ ಬಗ್ಗೆ ಎಷ್ಟು ಜಾತಿಗಳದಾವ ಅನ್ನೋದು ಲಿಸ್ಟ್ ಐತಿ. ಆದರೂ ಕೂಡ ಕೆಲವೊಬ್ಬರು ಈಗ ನಮ್ಗೆ ಉಚಿತ ಅನಿಸುತ್ತ, ಕೆಲವೊಬ್ಬರು ಪಾದಗಳನ್ನು ಪೂಜೆ ಮಾಡಿ ನಾವು ಪಾದೋದಕ್ಕೆ ಹೋದ. ಈಗ ಹೇಳಿದ್ನಲ್ಲ, ಕಾನೂನು ಅರಿವಿಲ್ಲ ಅಂತ ಇವ ಬಂದಕ್ಕೆ ಸಿಕ್ಕೈತೆ ಅಂತೇಳಿ ಹಿಂಗೆ ಹಿಡ್ಕೊಂಡು ಒಂದು ಫೋಟೋ ತೆಗಿಸಿಲ್ಲ. ಫೋಟೋ ತೆಗಿಸಿ ವಾಟ್ಸಪ್ ಬಿಟ್ಟಿದ್ದ. ಅದ್ರ ಪರಿಣಾಮದಿಂದ ಅವನ ಮ್ಯಾಗ ಕೇಸ್ ದಾಖಲು ಮಾಡಿ ಕೋರ್ಟಿಗೆ ಕಳಿಸುವಂಥ ವ್ಯವಸ್ಥೆನೂ ಆಯಿತು. ಅವನ ಮೊಬೈಲ್ ಕಸ್ಕೊಂಡಾರ. ಅದಕ್ಕೆ ಅದನ್ನು ಡಿಫಾಲ್ಟ್ಸ್ ಮಾಡಿ ಅದನ್ನು ಮೊಬೈಲ್ ಕೊಡಬೇಕು ಕೊಡಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತು ಈ ಬರ್ತದೆ ನಿಮ್ಗೆ ಈಗ ಅಲ್ಲಿ ಒಬ್ಬನು ಕಾವಲು ಇಟ್ಟರಿಗಿನ ಯಾರು ಒಬ್ಬ ಕಂಪ್ಲೇಂಟ್ ಮಾಡ್ತಾರೆ, ಅಲ್ಲಿ ಹೋಗೋರ್ನೆಲ್ಲರಿಗೂ ಫೋಟೋ ಮಾಡ್ತಿದ್ದ ಒಬ್ಬ ಬಂದಲ್ಲಿ ಕಾವಲು ಮಾಡ್ತಿದ್ದ, ಈ ಥರದ್ದು ಬರ್ತದೆ ಅಲ್ವಾ. ಬೇಕಿಲ್ದವ್ರು ಏನು ಬೇಕಾದ್ರೂ ಹುಡುಕ್ತಾರೆ, ಹಂಗಾಗ್ತದೆ. ಸೊ ಆ ಥರ ಆಗಬಾರ್ದು. ಸೊಸೈಟಿನಲ್ಲಿ ಎಲ್ಲರೂ ಸೇರಿ ಎಷ್ಟು ಸಾಧ್ಯನೋ ಅಷ್ಟು ಅವೇರ್ನೆಸ್ ಮಾಡಿ ಆ ಥರ ನಮ್ಮದೇ ಸಮಾಜದಲ್ಲಿ ನಾವೇ ಓದುವಂಥದ್ದನ್ನು ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ಯಾರು ಬಂದು ಮಾಡ್ತೀವಿ. ಒಬ್ಬರ ಮೇಲೇ ಡಿಪೆಂಡ್ ಆಗೋದು ಬೇಡ. ನಾವು ಸಹ ಅದ್ರ ಇನ್ವಾಲ್ವ್ಮೆಂಟ್ ಮಾಡಿ ಎಲ್ಲರ ಸಹಕಾರದಿಂದ ಉತ್ತಮವಾದಂಥ ಆಡಳಿತ ವ್ಯವಸ್ಥೆಯನ್ನು ಮಾಡೋಣ. ಎಲ್ರಿಗೂ ಸಹಕಾರ ನೀಡಿ ನಾವು ಕಾರ್ಯನಿರ್ವಹಿಸುವಂಥ. ಅಫ್ಜಲ್ಪುರದ ನರೇಗಾ ಹೆಸರಿನಲ್ಲಿ 8 ಲಕ್ಷ ರು ಅವ್ಯವಹಾರ, ಸೂಕ್ತ ತನಿಖೆಗೆ ಜಮಾದಾರ ಆಗ್ರಹ. ಅಫ್ಜಲ್ಪುರ ತಾಲೂಕಿನ ಮಲ್ಲಾಬಾದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಚಿಂಚೋಳಿ ಗ್ರಾಮದ ಸರ್ಕಾರಿ ಶಾಲೆಯ ಆಟದ ಮೈದಾನ ಮಾಡೋ ನೆಪದಲ್ಲಿ ಸುಮಾರು 8,40,000 ರೂಪಾಯಿ ಹಣ ಅವ್ಯವಹಾರ ಆಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಮಹಾಂತೇಶ್ ಜಮಾದಾರ್ ತಾಲೂಕಾ ಪಂಚಾಯತ್ ನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ನಂತರ ಮಾತನಾಡಿದ ಅವರು 2023-24ನೇ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಒಟ್ಟು 8,40,000 ರೂಪಾಯಿ ಹಣದ NMR ತೆಗೆದು ಯಾವುದೇ ಒಬ್ಬ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡದೆ ನಕಲಿ ಫೋಟೋ ಚಿತ್ರಿಸಿ ಸರ್ಕಾರಿಗೆ ಮಣ್ಣೆರಚಿ ಹಣ ಗುಳುಂ ಮಾಡಿದ್ದಾರೆ ಎಂದು ಆರೋಪವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡ ಶ್ರೀಶೈಲ್ ಗುಳೆ, ಮಲ್ಲಿಕ್ ಕೊಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. NK24 ನ್ಯೂಸ್ ಬ್ಯೂರೋ, ಕಲಬುರಗಿ. ಆನೇಕಲ್ನ ಉಸ್ಕೂರಿನಲ್ಲಿ ಪಂಚಾಯಿತಿ ವತಿಯಿಂದ ಗ್ರಾಮ ಸಭೆ ಆಯೋಜನೆ ನಡೆಯಿತು. ಆನೇಕಲ್ ತಾಲೂಕಿನ ಉಸ್ಕೂರಿನಲ್ಲಿ ಪಂಚಾಯಿತಿ ವತಿಯಿಂದ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಕುಂದುಕೊರತೆಗಳ ಚರ್ಚೆಯನ್ನು ಮಾಡಲಾಯಿತು. ಉಸ್ಕೂರು ಪಂಚಾಯತ್ ವ್ಯಾಪ್ತಿಯ 106 ಗ್ರಾಮಸ್ಥರು ಈ ಗ್ರಾಮ ಸಭೆಯಲ್ಲಿ ಭಾಗಿಯಾಗಿದ್ದರು. ರಸ್ತೆ, ಒಳಚರಂಡಿ ಸಮಸ್ಯೆ, ಕುಡಿಯುವ ನೀರು, ಬೀದಿ ದೀಪ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿಯನ್ನ ಸಲ್ಲಿಕೆ ಮಾಡಲಾಯಿತು. ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಗ್ರಾಮಸ್ಥರಿಗೆ ತಿಳುವಳಿಕೆ ಸಹ ನೀಡಲಾಯಿತು. NK24 ನ್ಯೂಸ್ ಬ್ಯೂರೋ, ಬೆಂಗಳೂರು. ಸ್ಕೂಲ್ಗಳಿಗೆ ಬಂದು ಅದು ಉಪಯೋಗ ಆಗಿದೆ. ಅದಕ್ಕಿಂತ ಶಾಲೆ ಬುದ್ಧಿವಂತರು ಎಲ್ಲ ಕಡೆ ತಂದು ಸ್ಕೂಲ್ ಹೆಸರು ಹೇಳ್ತಾರೆ, ಎಲ್ಲ ಪಕ್ಕದ ಅನುಕೂಲ ಮಾಡ್ಕೊಂಡು ಬಂದು ತಮ್ಮ. ಚಳ್ಳಕೆರೆಯಲ್ಲಿ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ ನಡೆಯಿತು. ಹಿರಿಯ ನಾಗರಿಕ ದಿನಾಚರಣೆಯ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ. ಹೌದು, ಚಳ್ಳಕೆರೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವಕರು ತಮ್ಮ ಕೆಲಸದ ಒತ್ತಡದಿಂದಾಗಿ ಹಿರಿಯ ನಾಗರಿಕರನ್ನ ಕಡೆಗಣಿಸುತ್ತಿದ್ದಾರೆ. ಹಿರಿಯ ನಾಗರಿಕರು ಮಾನಸಿಕವಾಗಿ ಧೈರ್ಯ ಹಾಗೂ ಮನೋಬಲ ತುಂಬಿಕೊಂಡು ಆಯುಷ್ ಇಲಾಖೆಯವರು ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಸದ್ಬಳಕೆಯನ್ನು ನಾಗರಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಗ್ರಾಮಾಭಿವೃದ್ಧಿ ಅಧಿಕಾರಿ ರಜನಿಕಾಂತ್ ತಿಳಿಸಿದರು. ಅವರು ಚಳ್ಳಕೆರೆ ತಾಲೂಕಿನ ಓಬಳಾಪುರ ಗ್ರಾಮದಲ್ಲಿ ಆಯೋಜಿಸಿರುವ ಜಿಲ್ಲಾ ಪಂಚಾಯತ್ ಆಡಳಿತ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ರಾಷ್ಟ್ರೀಯ ಆಯುಷ್ ಅಭಿಯಾನ ಮತ್ತು ಅಮೃತ ಆಯುರ್ವೇದಿಕ್ ಮಹಾವಿದ್ಯಾಲಯ ಅವರ ಸಹಯೋಗದೊಂದಿಗೆ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ದಿನಮಾನಗಳಲ್ಲಿ ವಯೋವೃದ್ಧರಿಗೆ ಆರೋಗ್ಯದ ಭದ್ರತೆ ಇಲ್ಲದಂತಾಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ವೃದ್ಧರಿಗೆ ಬಿಪಿ, ಶುಗರ್, ಡೊಂಗ್ಯ, ಮಂಡಿ ನೋವುಗಳಂತಹ ಕಾಯಿಲೆಗಳು ಉಲ್ಬಣಗೊಂಡಿದ್ದರಿಂದ ಮಾನಸಿಕ ಒತ್ತಡದಿಂದ ಹಿಂದೆ ಉಳಿದಿದ್ದಾರೆ. ಈ ಕಾರಣದಿಂದಾಗಿ ಆಯುಷ್ ಇಲಾಖೆ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಓಬಳಾಪುರ ಗ್ರಾಮದಲ್ಲಿ ನಡೆಸಿದ್ದೇವೆ. ಪ್ರತಿಯೊಬ್ಬ ಹಿರಿಯ ನಾಗರಿಕರು, ಸಾರ್ವಜನಿಕರು ಈ ಆರೋಗ್ಯದ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿ ಕಲುಷಿತ ನೀರಿನಿಂದ ಸೊಳ್ಳೆಗಳು ಉಲ್ಬಣಗೊಂಡು ಡೆಂಗ್ಯೂ, ಮಲೇರಿಯಾ ಜ್ವರದಂತಹ ಮಾರಕ ಕಾಯಿಲೆಗಳು ವೃದ್ಧರ ದೇಹ ಸೇರಿ ಆರೋಗ್ಯವನ್ನು ಹದಗೆಡಿಸುತ್ತಿವೆ.
ಈ ಕಾರಣದಿಂದಾಗಿ ವೃದ್ಧರು ಉಚಿತ ಶಿಬಿರದಂತಹ ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯವಂತರಾಗಿರಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಜೀವ್ ರೆಡ್ಡಿ, ಆಯೋಜಕರಾದ ಡಾಕ್ಟರ್ ಅನಿಲ್ ರಾಜ್, ಗ್ರಾಮಸ್ಥರಾದ ಈಶ್ವರಪ್ಪ, ಕುಮಾರಸ್ವಾಮಿ, ಆನಂದಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NK24 ನ್ಯೂಸ್ ಬ್ಯೂರೋ, ಚಳ್ಳಕೆರೆ. ಸಮಾಜದಲ್ಲಿ ದ್ವಂದ್ವ ನೀತಿ ಸೃಷ್ಟಿಸಲು ಕೀಚಕ ಶಿವು ಪ್ಯಾಟಿ ಹುನ್ನಾರ. ಅಹಿಂದ ನಾಯಕನ ತೇಜೋವಧೆ ಕುರುಬ ಸಮಾಜ ಸಹಿಸದು. ಬೀರಣ್ಣ ಪೂಜಾರಿ ಹೇಳಿಕೆ. ಅಫ್ಜಲ್ಪುರ ತಾಲೂಕಿನ ಕಡೆಯಹಳ್ಳಿ, ಕರ್ನಾಟಕದ ಗಡಿಬ್ರಹ್ಮ ಮಾಶಾಳದಲ್ಲಿ ಕಳೆದ ಆಗಸ್ಟ್ 14ರಂದು ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದ ಮೂರ್ತಿಯನ್ನ ಗ್ರಾಮದ ಯುವಕರು ಅನಾವರಣ ಮಾಡಿದರು. ಅದನ್ನು ಸುಮ್ಮನೆ ಗುಲ್ಲಬಿಸಿ ಗ್ರಾಮದ ಶಿವು ಪ್ಯಾಟಿ ಎನ್ನುವ ವ್ಯಕ್ತಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರುತ್ತಿದ್ದಾನೆ. ಸಮಾಜ ಸೇವಕ, ಹಿಂದುಳಿದ ವರ್ಗಗಳ ತಾಲೂಕಿನ ಜನರ ಧ್ವನಿಯಾಗಿ ಕೆಲಸ ಮಾಡುತ್ತಿರುವ ಅವರಿಗೆ ಸಂಬಂಧವಿರದ ವಿಷಯದಲ್ಲಿ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ JM ಕೊರಬೂರವರ ಹೆಸರನ್ನ ತಳುಕು ಹಾಕಿ ಅವರ ಹೆಸರಿಗೆ ಮತ್ತು ಅವರ ರಾಜಕೀಯ ಜೀವನಕ್ಕೆ ಮಸಿ ಬಳಿಯುವ ಹುನ್ನಾರ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯ ಶಿವು ಪ್ಯಾಟಿ ಕುತಂತ್ರಕ್ಕೆ ಕುರುಬ ಸಮಾಜ ಸುಮ್ಮನೆ ಕೊಡುವುದಿಲ್ಲ. JM ಕುರುಬರವರ ಬೆನ್ನಿಗೆ ಕುರುಬ ಸಮಾಜ ಅಷ್ಟೇ ಅಲ್ಲ, ಅಖಂಡ ಅಹಿಂದ ಬಳಗವಿದೆ. ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಸುಮ್ಮನೆ ಅಶಾಂತಿ ಮೂಡಿಸುತ್ತಿರುವ ಗ್ರಾಮ ಪಂಚಾಯತ್ ಸದಸ್ಯ ಶಿವು ಪ್ಯಾಟಿ ಇದ್ದಾರೆ. ಈತ ತಮ್ಮ ಜಾತಿಯ ಮುಖಂಡರ ಮುಂದೆ ತಾನು ನಾಯಕನಾಗುವ ಹತಾಶಯದಿಂದ ಈ ರೀತಿಯ ದ್ವಂದ್ವ ಹೇಳಿಕೆ ನೀಡುತ್ತಿದ್ದಾನೆ ಎಂದು ಕುರುಬ ತಾಲೂಕಿನ ಅಧ್ಯಕ್ಷರು ಬೀರಣ್ಣ ಪೂಜಾರಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಯುವ ಘಟಕ ತಾಲೂಕು ಅಧ್ಯಕ್ಷ ಸಿದ್ದರಾಮ ಹೊಸ್ಮನಿ, ಕಾರ್ಯದರ್ಶಿ ಬೀರಣ್ಣ ಆತ್ನೂರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಉಡುಪು, NK24 ನ್ಯೂಸ್ ಬ್ಯೂರೋ, ಕಲಬುರಗಿ. ಸಂಗೊಳ್ಳಿ ರಾಯಣ್ಣ ಸ್ಥಾಪನೆ ಮಾಡಿರಲ್ಲ, ಅದು ಅಲ್ಲೇ ಉಳಿಬೇಕು. ವಜಗೊಳಿಸು ಅದು ಗೊಳಿಸು ಅಂತೇಳಿ ನಡೆಸ್ಯಾರ ಕಿಡಿಗೇಡಿಗಳು. ಅದಕ್ಕೆ ಶಿವ ಪ್ಯಾಟಿ ಅಂತವ್ರು ಅವ್ರಿಗೆ ಲೀಡರ್ಗಳಾಗಲ್ಲ, ಅವರೆಲ್ಲ ಎಬ್ಸ್ಯಾರ. ಊರನ್ನ ಎಲ್ಲರಿಗೆ ಸಂಗೊಳ್ಳಿ ರಾಯಣ್ಣ ಬೇಕಾಗಿಲ್ಲ, ಸಂಗೊಳ್ಳಿ ರಾಯಣ್ಣ ಇರ್ಲಿ ಅಂತ ಹೇಳ್ಯಾರ. ಎದೆ ಪಂಚಮಸಾಲ ಹೋಗಿ ಜಗಳ ತೆಗೆದ ಪಂಚಾಯತಿ ಒಳಗೆ ಬೇರೆ ಕಡೆ ನಮ್ ಜಾಗ ಕೊಡ್ಸಿ ಶಿವ ಪ್ಯಾಟಿ ಅವ್ರು ಹೇಳಿದಾಗ ಅವ್ರು ಬಂದ ಅವ್ರ ಸಂಗಟ ಜಗಳ ಮಾಡ್ಯಾರ. ಏನಂತೇಳಿ, ಇಲ್ಲ ಅದನ್ನು ಪಂಚಾಯತ್ ಜಾಗದ ಅಲ್ಲಿ ಇರ್ಲಿ. ಕಿತ್ತಣ್ಣೆ ಚೆನ್ನೈ ಸಂಸ್ಥಾನದಾಗ ಅವರೆಲ್ಲ ಮಾಡಿದವ್ರ, ಹೋರಾಟ ಮಾಡಿದವ್ರ, ದೇಶಭಕ್ತರ, ದೇಶ ಹೋರಾಟಗಾರರ, ಅವ್ರ ಅಲ್ಲೇ ಇರ್ಲಿ ತಂದಾಗೆ ಪೆಂಡಿಂಗ್ ಬಿದ್ದದ. ಏನೋ ಊರಾಗೆ ಬೈಯರಿತ ತಿಳ್ಕೊಂಡು ನಾವೆಲ್ಲ ಸುಮ್ಮನಿದ್ದೆವು. ಈಗ JM ಕುರುಬರು ಕುತಂತ್ರದ ಅವ್ರವ್ರು ರಾಜಕೀಯ ಇರ್ಲಿ, ಇದ್ರಾಗ ತಂದೆ ಹಾಕಿಸ್ಬೇಕು. ಅದಕ್ಕೆ ಅವರು ನಮ್ಮ ಸಮಾಜದ ಮುಖಂಡ್ರಿ ಅದ, ನಮ್ಮ ನಾಯಕರಿ ಅದ, ಅವ್ರಿಗೆ ಅನ್ಯಾಯ ಆಗಕ್ಕೆ ನಾವು ಬಿಡಲ್ಲ. ತೆರವುಗೊಳಿಸ್ತದ ಏನಾದ್ರು ನಿರ್ಧಾರ ಅವ್ರು ತಗೊಂಡ್ರ ಇದು ಸಂಘಟನೆ ಅಷ್ಟು ಸರಳ ಸಂಘಟನೆ ಇಲ್ಲ. ನಾವೆಲ್ಲರೂ ಕೂಡಿ ರಾಜ್ಯದಂತ ಹೋರಾಟ ಮಾಡ್ಬೇಕಂತ ಹೇಳಿ ಎಚ್ಚರಿಕೆ. ಈಗ ಹಿಂದುಳಿದ ವರ್ಗಗಳ KPCC ರಾಜ್ಯ ಉಪಾಧ್ಯಕ್ಷರಿಗೆ ಒಂದು ಆರೋಪವನ್ನ ಮಾಡಿದ್ದಾರೆ. ಅವ್ರ ಮೇಲೆ ಕ್ರಮ ತಗೋಬೇಕು, ಅವರನ್ನ ವಜಾಗೊಳಿಸಬೇಕು ಆ ಹುದ್ದೆಯಿಂದ ಅಂತ ಹೇಳಿದ್ದಾರೆ. ಏನು FR ಯಾವಾಗ ಆಗ್ತದ? ಅವ್ರ ಜಾಗದಾಗ ಕಟ್ಟಿದ್ರ ಆಗ್ತದ. ಯಾರ ಜಾಗ ಅದು? ಅವ್ರು ಪಂಚಾಯತ್ ಜಾಗದಾಗ, ಇವ್ರು ಪಂಚಾಯತ್ ಜಾಗದಾಗ. ಇಲ್ಲ, JM ಕೊರಬು ಅದ್ರಲ್ಲಿ ಏನಾದ್ರು ಇನ್ವಾಲ್ವ್ ಆದಾರ? ಮತ್ತೆ ಅವ್ರ ಮೇಲೆ ಸುಖಾಸನೆ ಆರೋಪ. ಅಂಬೇಡ್ಕರ್ ಮೂರ್ತಿ ಬೇಡದ್ರು ಎಲ್ಲ ಕಡೆ ಕೊಡ್ತೀನಿ ಅಂತ ಹೇಳಿ ಹೇಳ್ಬಿಟ್ರ ನಮಗ. ಯಾರು ಬೇಡದ್ರು ಅವ್ರಿಗೆ ಹೇಳಿವಿ. ಬಸವಣ್ಣವ್ರ ಮೂರ್ತಿ ಬೇಡದ್ರು ಕೊಡ್ತೀನಿ ಅಂದಾರ. ಸಂಗೊಳ್ಳಿ ಕನಕದಾಸ ಮೂರ್ತಿ ಬೇಡದ್ರು ಕೊಡ್ತಾರ. ಅವ್ರು ದಾನಿಯರ ನಮ್ಮ ಸಮುದಾಯದಾಗ ಕೊಟ್ಟಾರ. ಅವ್ರು ನೀನೇ ಕೊಟ್ಟಿದಿ, ನೀನೇ ಮಾಡಿದಿ ಅಂದ್ರ ಅರ್ಥ ಅದೆಲ್ಲ ಸುಳ್ಳು ಅದ. ಅಂದ್ರ ಸಂಗೊಳ್ಳಿ ರಾಯಣ್ಣ ಜನ್ಮದಿನದಂದೇ ಉದ್ಘಾಟನೆ ಮಾಡ್ಬೇಕಂತೇಳಿ ಮಾಶಾಳ ಗ್ರಾಮದ ಇವತ್ತು ಅವತ್ತ ರಾತ್ರಿ 14ನೇ ತಾರೀಕಿಗೆ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಮಾಡಿದ್ದಾರ. ಅದು ಅನಾವರಣ ಮಾಡಿದಾಗಂತ ಜಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತದ. ಅದಕ್ಕೆ ಅಲ್ಲಿರ್ತಕ್ಕಂಥ ಕೆಲ ಮನುವಾದಿಗಳು ಈ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ತೆರವುಗೊಳಿಸ್ಬೇಕಂತೇಳಿ ಕುತಂತ್ರ ನಡೆಸ್ಯಾರ. ಆ ಕುತಂತ್ರ ತಾವು ಅಲ್ಲಿಗೆ ನಿಂದಿರಿಸಬೇಕು ಅಂತೇಳಿ ಮತ್ತಂದ್ರ ನಮ್ಮ ಸಮಾಜದ ಮುಖಂಡರಂತ JM ಕೊರಬೋರಿಗೆ ಹೆಸರು ತಳಕ್ ಹಾಕೊಳ್ಕತ್ತಾರ. ಆ ತಳಕ್ ಹಾಕೋದವ್ರು ಬಿಡಬೇಕು. ಸಮಾಜದ ಮುಖಂಡರಿಗಾಗಲಿ ನಮ್ಮ ಸಮಾಜದ ಮಹಾಪುರುಷರಿಗಾಗಲಿ ಯಾವುದಾದ್ರೂ ಅಗೌರವ ಕಂಡ್ರ ಕುರುಬ ಸಮಾಜ ಸದಾ ನಮ್ಮ ನಾಯಕರಿಗೆ, ನಮ್ಮ ಮಹಾಪುರುಷರ ಬೆನ್ನಿಗಾದಂತ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ಏನಾದರೂ ಅವಮಾನ ಆದ್ರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲು ತಯಾರಾಗಿದ್ದೇವೆ ಅಂತ ಹೇಳಿ ಈ ಕುರುಬಗೊಂಡ ಸಮಾಜದ ವತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಆದರೆ ಕೊರಬು ಅವರೇ ವಿನಾಕಾರಣ ಇದು ಎಲ್ಲ ಅವರೇ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ. ಆದರೆ ನಿಜವಾಗ್ಲೂ ಫ್ಯಾಕ್ಟ್ ಅವ್ರಿಗೆ ಅನ್ಕೊಂಡಿಲ್ಲ. ಕೊರಬು ಅವರು ಊರಲ್ಲಿ ಇರ್ಲಾರ್ದಂಥ ಸಂದರ್ಭದಲ್ಲಿ ಯುವಕರು ಮಾಡಿದ್ದವರು ಇದು. ಆದರೆ ಅವ್ರದ್ದು ಏನು ಬ್ಲೇಮ ಕೊರಬು ಅವರೇ ಮಾಡಿದಾರಂತ ತಪ್ಪ ಗ್ರಹಿಕೆಯಿಂದ ಅವ್ರು ಕೊರಬು ಅವರು ಒಂದು ರಾಜಕೀಯ ಅವರು ಇವಾಗ ಇಬ್ರು ಕೊರಬು ಅವರು ಮತ್ತು ಶಿವು ಪ್ಯಾಟಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಅವರ ಏಳಿಗೆ ಸಹಿಸ್ತಾ ಇಲ್ಲ ಅಂತ ಅದು ರಾಜಕೀಯ ತಂದು ಇದು ಮಹಾಪುರುಷರ ಮೇಲೆ ಹಾಕಿದ್ದಾನೆ. ಈಗ ಗ್ರಾಮದ ಆತ ಮುಂಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆಯಬೇಕಾದ್ರೆ ಈ ವ್ಯಕ್ತಿಗತ ಬಿಟ್ಟು
ಅವನು ವಿಚಾರ ಮಾಡಿ ಮುಂದೆ ನಡಿಬೇಕಂತ ಒಂದು ಆಗ್ರಹ ಮಾಡ್ತೀನಿ. ಈಗ ಗ್ರಾಮದಲ್ಲಿ ಮಾತುಗಳನ್ನ ಜನರು ಮಾತಾಡ್ತಾ ಇದ್ದಾರೆ. ಯಾವ ವಿಷಯ ಅಂದ್ರೆ ಶಿವಪ್ಯಾಟಿ ಅವರಿಗೆ ಈ ಮೊದಲು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇಲ್ಲೇ ಅನಾವರಣ ಆಗ್ತದೆ ಅನ್ನುವಂತ ಮಾಹಿತಿ ಇತ್ತು. ಅವಾಗ ಸೌಜನ್ಯದಿಂದ ಇದ್ರು. ಆಮೇಲೆ ತಮ್ಮ ಜಾತಿಯ ಸ್ವಪ್ರತಿಷ್ಠೆಗಾಗಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತ ಮಾತಿದೆ. ಅವರು ಜನಾಂಗದಾಗೂ ಒಳ್ಳೆ 100ಕ್ಕೆ 95% ಜನ ಒಳ್ಳೆಯವರಿದ್ದಾರೆ. ಶಿವಪ್ಯಾಟಿ ಕೊರ್ಬು ಅವರ ಒಂದು ರಾಜಕೀಯ ದ್ವೇಷದಿಂದ ಅವರು ಈ ಒಂದು ಕಾರ್ಯ ನಾವು ಅಲ್ಲಿ ಮೂರ್ತಿ ತೆರವುಗೊಳಿಸಿದರೆ ನಮ್ಮ ಸಮುದಾಯ ಸಂಪೂರ್ಣವಾಗಿ ನಮ್ಮ ಬೆಂಬಲಕ್ಕೆ ನಿಲ್ತದೆ ಅಂತಕ್ಕಂಥ ಒಂದು ಮನೋಭಾವ ಅವರಲ್ಲಿದೆ. ನಿಜವಾಗ್ಲೂ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಒಂದು ಜಾತಿಯಿಂದ ಅವ್ರ ಸಮಾಜ ಒಂದು ವೇಳೆ ಅವ್ರ ಸಮಾಜದಲ್ಲಿ 195ರಷ್ಟು ಜನ ಇವತ್ತು ಸ್ವತಂತ್ರ ಹೋರಾಟಗಾರ ಒಂದು ಮೂರ್ತಿ ಅನಾವರಣ ಆಗಿದ್ದಕ್ಕೆ ಅವ್ರ ಬೆಂಬಲ ಇದೆ. ಆದರೆ ಶಿವಪ್ಯಾಟಿಯವರು ಇವತ್ತ ತಮ್ಮ ಸಮುದಾಯ ಒಗ್ಗಟ್ಟಾಗಿ ನನ್ನ ಬೆನ್ನಿ ನಿಲ್ತದೆ ಅಂತಕ್ಕಂಥ ಒಂದು ಮನೋಭಾವ ಹೊಂದಿದ್ದಾರೆ. ಅವರು ಸೂಕ್ಷ್ಮವಾಗಿ ವಿಚಾರ ಮಾಡಿ ಇದು ಇಲ್ಲಿಗೆ ಬಿಟ್ಟು ಅವರೇ ಮುಂದೆ ನಿಂತು ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲು ಅನುವು ಮಾಡಿಕೊಡ್ಬೇಕು. ಒಂದು ವೇಳೆ ಅದು ತೆರವು ಮಾಡಿದರೆ ಅದರ ಸಂಪೂರ್ಣ ಜವಾಬ್ದಾರಿ ಅವರೇ ಹೊರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬಯಸ್ತೇನೆ. ಚಿಂತಾಮಣಿಯಲ್ಲಿ ದ್ವಿಚಕ್ರ ವಾಹನಕ್ಕೆ ಹಾಲಿನ ಲಾರಿ ಡಿಕ್ಕಿ ಹೊಡೆದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದ್ವಿಚಕ್ರ ವಾಹನಕ್ಕೆ ಹಾಲಿನ ಲಾರಿ ಡಿಕ್ಕಿ, ಬೈಕ್ ಸವಾರ ಸ್ಥಳದಲ್ಲೇ ಸಾವು. ಹೌದು, ಚಿಂತಾಮಣಿ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿಮ್ಮಸಂದ್ರ ಬಳಿ ಈ ಘಟನೆ ನಡೆದಿದೆ. ಹಾಲು ತುಂಬಿ ಬರುತ್ತಿದ್ದ ಲಾರಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಲಾರಿ ಪಲ್ಟಿಯಾಗಿ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿಮ್ಮಸಂದ್ರ ಬಳಿ ನಡೆದಿದೆ. ಆಕ್ಟಿವ್ ಹೊಂಡಾ ದ್ವಿಚಕ್ರ ವಾಹನದಲ್ಲಿ ಚಿಂತಾಮಣಿ ನಗರದ ವಾಸಿ 40 ವರ್ಷದ ರಾಮಚಂದ್ರಪ್ಪ ಕೆಲಸದ ನಿಮಿತ್ತ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕತ್ರಗುಪ್ಪೆ ಗ್ರಾಮದ ಕಡೆ ಹೋಗ್ತಿದ್ದು, ಕತ್ರಗುಪ್ಪೆ ಕಡೆಯಿಂದ ಹಾಲು ತುಂಬಿ ಚಿಂತಾಮಣಿ ಕಡೆಗೆ ಬರುತ್ತಿದ್ದ ಲಾರಿ ಬಹಳ ಚಿಕ್ಕದಾಗಿರುವ ರಸ್ತೆಯಲ್ಲಿ ಲಾರಿ ಚಾಲಕ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ನಂತರ ಹಾಲಿನ ವಾಹನ ರಸ್ತೆಯ ಪಕ್ಕಕ್ಕೆ ಉರುಳಿ ಬಡಿದಿದೆ. ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ರಾಮಚಂದ್ರಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನು ರಾಮಚಂದ್ರಪ್ಪ ನಗರದ ಕಲ್ಪವೃಕ್ಷ ಎಂಬ ಅಂಗಡಿಯಲ್ಲಿ ರೈಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಎಂದು ತಿಳಿದು ಬಂದಿದೆ. ಘಟನೆ ತಿಳಿದ ತಕ್ಷಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ರವಿಕುಮಾರ್, NK24 ನ್ಯೂಸ್ ಬ್ಯೂರೋ, ಚಿಂತಾಮಣಿ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKST4. ಇದು ನಿರಂತರ ಕಾರ್ಯಪಡೆ.